ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಹಮ್ಮದ್ ಅಥವಾ ಮಹಮ್ಮರ್ ಗಡಾಫಿ ಲಿಬಿಯಾದ ಮಾಜಿ ಸರ್ವಾಧಿಕಾರಿ. 2011ರವರೆಗೂ ಲಿಬಿಯಾವನ್ನ ಆಳಿದ ಈ ಆಡಳಿತಗಾರ ಬಂಡಾಯ ಪಡೆಗಳಿಂದ ಕೊಲ್ಲಲ್ಪಟ್ಟರು. ಉತ್ತರ ಆಫ್ರಿಕಾದ ಈ ನೆಲವನ್ನ ಗಡಾಫಿ ಹೆಚ್ಚು ಕಡಿಮೆ 4 ದಶಕಗಳ ಕಾಲ ಆಳಿದವರು. ತಮ್ಮ ವಿಶಿಷ್ಟ ವಿಲಕ್ಷಣ ಗುಣಗಳಿಂದಲೇ ಗಮನ ಸೆಳೆಯುತ್ತಿದ್ದ ಗಡಾಫಿ ಮಹಿಳಾ ಅಂಗರಕ್ಷಕರನ್ನ ಹೊಂದುವ ಮೂಲಕ ಇಡೀ ವಿಶ್ವದ ಗಮನ ಸೆಳೆದಿದ್ದರು. ಅವರ ಬದುಕಿನುದ್ದಕ್ಕೂ ಲೇಡಿ ಬಾಡಿಗಾರ್ಡ್ಗಳೇ ಅವರ ಜೀವ ರಕ್ಷಕರಾಗಿದ್ದರು. ಅನೇಕರಿಗೆ ಲೇಡಿ ಅಂಗರಕ್ಷಕರು ಅಂದ್ರೇನೆ ನಗುವ ಪರಿಸ್ಥಿತಿ ಇದ್ದ ಕಾಲದಲ್ಲಿ ಗಡಾಫಿ ಮಹಿಳಾ ಪಡೆಯನ್ನ ತಮ್ಮ ವೈಯಕ್ತಿಕ ರಕ್ಷಣೆಗಾಗಿ ಇಟ್ಕೊಂಡಿದ್ದರು. ವಿಚಿತ್ರ ಅಂದ್ರೆ ಮಹಿಳಾ ಸಮಾನತೆ ಹಕ್ಕುಗಳನ್ನು ನಿರಾಕರಿಸುವ ನೆಲದಲ್ಲಿ ಗಡಾಫಿ ತನ್ನ ರಕ್ಷಣೆಗೆ ಮಹಿಳಾ ಪಡೆಯನ್ನೇ ನೇಮಿಸಿಕೊಂಡಿದ್ದರು. ವೈರುಧ್ಯಗಳ ಸಂಗಮದಂತಿದ್ದ ಈ ನಡೆ ಪರ ವಿರೋಧಕ್ಕೂ ಸಾಕ್ಷಿಯಾಗಿತ್ತು. ಇಂದಿನ ಈ ವಿಡಿಯೋದಲ್ಲಿ ಗಡಾಫಿಯ ಮಹಿಳಾ ಅಂಗರಕ್ಷಕರ ಬಗೆಗಿನ ಹಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನೋಡೋಣ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಮಹಮ್ಮದ್ ಗಡಾಫಿ ಲಿಬಿಯಾ ಎಂದ ದಟ್ಟ ದರಿದ್ರ ದೇಶದ ವಿಲಕ್ಷಣ ಆಡಳಿತಗಾರ. ಮೇಲ್ನೋಟಕ್ಕೆ ಲಿಬಿಯಾ ಮೇಲ್ಮಧ್ಯಮ ಆದಾಯದ ದೇಶ ಅಂತ ಅನ್ಸ್ಕೊಂಡ್ರು ಆ ದೇಶದಲ್ಲಿ ಈಗಲೂ ಬಡತನದ ದರ ಏರುಗತಿಯಲ್ಲೇ ಇದೆ. ಇಂತಹ ರಾಷ್ಟ್ರವನ್ನ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಆಳಿದವರು ಈ ಗಡಾಫಿ. ತನ್ನ ವಿಚಿತ್ರ ನಿಲುವು ವಿಲಕ್ಷಣ ಆಡಳಿತದಿಂದಲೇ ಸುದ್ದಿಯಲ್ಲಿದ್ದವರು. ಗಡಾಫಿ ವಿಚಿತ್ರ ನಡೆಗಳಲ್ಲಿ ಮಹಿಳಾ ಅಂಗರಕ್ಷಕರನ್ನ ಹೊಂದಿದ್ದ ವಿಷಯವೂ ಒಂದಾಗಿತ್ತು. ಸಾಮಾನ್ಯವಾಗಿ ಯಾವುದೇ ರಾಷ್ಟ್ರದ ನಾಯಕ ಅಥವಾ ಆಡಳಿತಗಾರ ದೊಡ್ಡ ಮಟ್ಟದ ಭದ್ರತೆ ಹೊಂದಿರುತ್ತಾರೆ ನಿಜ, ಆದರೆ ಅವರನ್ನ ರಕ್ಷಿಸುವ ಜವಾಬ್ದಾರಿ ಸೇನೆಯ ಒಂದು ವಿಭಾಗಕ್ಕೋ ಅಥವಾ ವಿಶೇಷ ಪಡೆಗೋ ನೀಡಲಾಗಿರುತ್ತೆ. ವಿಶೇಷವಾಗಿ ಪುರುಷ ಸಿಬ್ಬಂದಿಯೇ ಅಂಗರಕ್ಷಕರಾಗಿರುತ್ತಾರೆ. ಆದರೆ ಗಡಾಫಿಯ ವಿಚಾರದಲ್ಲಿ ಇದು ಸ್ಪಷ್ಟವಾಗಿ ವಿಭಿನ್ನವಾಗಿತ್ತು. ಅವರ ಅಂಗರಕ್ಷಕರು ಮಹಿಳೆಯರಾಗಿದ್ದರು. ಹಾಗಂತ ಅವರೇನು ಸಾಮಾನ್ಯ ಹೆಣ್ಣು ಮಕ್ಕಳಾಗಿರಲಿಲ್ಲ. ಸಂಪೂರ್ಣವಾಗಿ ತರಬೇತಿ ಹೊಂದಿರುತ್ತಿದ್ದ ಲೇಡಿ ಕಮಾಂಡೋ ಆಗಿರುತ್ತಿದ್ದರು. ಜೊತೆಗೆ ಅವರೆಲ್ಲ ತನ್ನ ನಾಯಕನಿಗೆ ತೀರಾ ನಿಷ್ಠೆಯರಾಗಿದ್ದರು. ಹಾಗಾದರೆ ಗಡಾಫಿ ಈ ಮಹಿಳಾ ಕಮಾಂಡೋಗಳ ವಿಶೇಷತೆ ಏನು? ಅವರ ಆಯ್ಕೆ ನಡೆಯುತ್ತಿದ್ದದ್ದು ಹೇಗೆ? ಲೇಡಿ ಅಂಗರಕ್ಷಕರನ್ನೇ ಗಡಾಫಿ ಹೊಂದಿದ್ಯಾಕೆ? ಇವೆಲ್ಲವನ್ನ ಸ್ಥೂಲವಾಗಿ ನೋಡೋಣ. ಸ್ನೇಹಿತರೆ, ಮಹಮ್ಮದ್ ಗಡಾಫಿ ಲಿಬಿಯಾದ ಸರ್ವಾಧಿಕಾರಿ ಪಟ್ಟಕ್ಕೇರಿದ್ದು 1969ರಲ್ಲಿ ರಾಜ ಇಂದ್ರೇಸ್ ಐರನ್ನ ಸೋಲಿಸುವ ಮೂಲಕ ಲಿಬಿಯಾದ ಮೇಲೆ ನಿಯಂತ್ರಣ ಪಡೆದುಕೊಂಡ್ರು. ಅಸಲಿಗೆ ಗಡಾಫಿ ಅಲೆಮಾರಿ ರೈತರೊಬ್ಬರ ಮಗ. ಅವರಿಗೆ ಲಿಬಿಯಾ ಅಭಿವೃದ್ಧಿಯ ಬಗ್ಗೆ, ದೇಶವನ್ನ ಬದಲಾಯಿಸುವ ಬಗ್ಗೆ ಅನೇಕ ಕನಸುಗಳಿದ್ದವು. ಅವುಗಳಲ್ಲಿ ಒಂದು ಮಹಿಳೆಯರಿಗೆ ಸಲ್ಲಬೇಕಾಗಿರುವ ಹಕ್ಕುಗಳನ್ನು ನೀಡುವುದಾಗಿತ್ತು. ಅಂತೆಯೇ 1979ರಲ್ಲಿ ಗಡಾಫಿ ಮಹಿಳೆಯರಿಗೆ ಸೇನಾ ತರಬೇತಿ ನೀಡುವ ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆಂದೇ ವಿಶೇಷ ಮಿಲಿಟರಿ ಶಾಲೆಯೊಂದನ್ನು ತೆರೆದರು. ಅಚ್ಚರಿಯೆಂದರೆ ಯಾವ ದೇಶದಲ್ಲಿ ಮಹಿಳೆಯರ ಹಕ್ಕು ಬಾಧ್ಯತೆಗಳು ಅತ್ಯಂತ ನಿಷ್ಕೃಷ್ಟವಾಗಿದ್ದವೋ ಅದೇ ದೇಶದಲ್ಲೇ ಗಡಾಫಿ ಈ ನಿರ್ಧಾರ ಮಾಡಿದ್ದರು. ಹೀಗಾಗಿ ಇದು ಅಂದಿನ ಸಮಯದಲ್ಲಿ ದೊಡ್ಡ ವಿಷಯವಾಗಿತ್ತು. ಈ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶಸ್ತ್ರಾಸ್ತ್ರಗಳ ಬಳಕೆ, ರಕ್ಷಣಾತ್ಮಕ ತಂತ್ರಗಳು ಹಾಗೂ ಸ್ವಯಂ ರಕ್ಷಣೆಯ ವಿಧಾನಗಳನ್ನು ಹೇಳಿಕೊಡಲಾಗುತ್ತಿತ್ತು. ವಿಶೇಷ ಅಂದರೆ ಗಡಾಫಿ ಸ್ಥಾಪಿಸಿದ್ದ ಈ ಮಿಲಿಟರಿ ಶಾಲೆಯಿಂದಲೇ ಅವರ ವೈಯಕ್ತಿಕ ಅಂಗರಕ್ಷಕರನ್ನ ಆಯ್ಕೆ ಮಾಡಲಾಗುತ್ತಿತ್ತು. ಗಡಾಫಿಯ ರಕ್ಷಣೆಗೆ ಮೀಸಲಾಗಿದ್ದ ಈ ಮಹಿಳಾ ಕಮಾಂಡೋಗಳನ್ನ ಅಮೆಜೋನಿಯನ್ ಗಾರ್ಡ್ ಅಥವಾ ಕ್ರಾಂತಿಕಾರಿ ಸನ್ಯಾಸಿ ಎಂದು ಕರೆಯಲಾಗ್ತಾ ಇತ್ತು. ಗಣ್ಯ ಅಂಗರಕ್ಷಕರಾಗಲು ಬೇಕಾಗುವ ಅಗತ್ಯ ತರಬೇತಿಯನ್ನ ಈ ಕಮಾಂಡೋಗಳಿಗೆ ನೀಡಲಾಗ್ತಿತ್ತು. ಅಷ್ಟಕ್ಕೂ ಗಡಾಫಿಯ ಖಾಸಗಿ ಬಾಡಿಗಾರ್ಡ್ ಆಗೋದು ಅಷ್ಟು ಸುಲಭವಿರಲಿಲ್ಲ. ಇದಕ್ಕಾಗಿ ಮಹಿಳಾ ಕಮಾಂಡೋಗಳು ಅತ್ಯಂತ ಕಠಿಣ ತರಬೇತಿಯ ಹಾದಿಯನ್ನ ಕ್ರಮಿಸಬೇಕಿತ್ತು. ಶೂಟ್ ಗನ್ಗಳ ನಿರ್ದಿಷ್ಟ ಬಳಕೆ, ಅಪಾಯಕಾರಿ ಸ್ಥಳಗಳ ಗುರುತಿಸುವಿಕೆ, ಹೀಗೆ ಹಲವು ರಕ್ಷಣಾತ್ಮಕ ತಂತ್ರಗಳ ಬಗ್ಗೆ ಶಾರ್ಪ್ ತಿಳುವಳಿಕೆ ಹೊಂದಿರಬೇಕಿತ್ತು. ಕೇವಲ ದೈಹಿಕ ಕೌಶಲ್ಯ ಹೊಂದಿದ್ದರೆ ಸಾಲದು, ಅವರು ಗಡಾಫಿಯ ವಿಚಾರಧಾರೆ, ನಂಬಿಕೆ ಹಾಗೂ ಅವರ ಸೈದ್ಧಾಂತಿಕ ವಿಷಯಗಳ ಬಗ್ಗೆಯೂ ತಿಳಿದವರಾಗಿರಬೇಕಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಗಡಾಫಿಗೆ ನಿಷ್ಠರಾಗಬೇಕಿತ್ತು. ಈ ಮೊದಲು ಹೇಳಿದಂತೆ ಈ ಮಹಿಳಾ ಅಂಗರಕ್ಷಕರ ತರಬೇತಿ ಕಡು ಕಷ್ಟಕರವಾಗಿರುತ್ತಿತ್ತು. ಹಲವು ಪರೀಕ್ಷೆಗಳ ಮೂಲಕ ಅತ್ಯುತ್ತಮ ಪ್ರದರ್ಶನ ತೋರಿದವರನ್ನ ಮಾತ್ರ ಗಡಾಫಿ ಅಂಗರಕ್ಷಣಾ ಪಡೆಗೆ ಸೇರಿಸಲಾಗ್ತಿತ್ತು. ಹೀಗೆ ಸೇರ್ಪಡೆಗೊಂಡ ಲೇಡಿ ಅಂಗರಕ್ಷಕರು ಗಡಾಫಿ ಸಂಚರಿಸುವ ಕಡೆಯಲ್ಲೆಲ್ಲ ಅವರೊಂದಿಗೆ ಪ್ರಯಾಣ ಬೆಳೆಸಬೇಕಿತ್ತು. ಸ್ನೇಹಿತರೆ, ಗಡಾಫಿಯ ಅಂಗರಕ್ಷಕರ ದಿನಚರಿ ಬೆಳಗ್ಗೆ ಬೇಗ ಏಳುವುದರಿಂದ ಶುರುವಾಗ್ತಾ ಇತ್ತು.
ನಸುಕಿನಲ್ಲಿ ಎದ್ದು ವ್ಯಾಯಾಮ ಕಸರತ್ತು ಮಾಡಿದ ಬಳಿಕ ಬೆಳಗಿನ ಶೌಚ ಕ್ರಮಗಳನ್ನು ಮುಗಿಸಿ ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ನಡೆಸಬೇಕಿತ್ತು. ಇದಾದ ಬಳಿಕ ಗಡಾಫಿ ಹೊರಬರಲು ಎಲ್ಲವೂ ಸಿದ್ಧವಾಗಿದೆಯೇ ಎನ್ನುವುದರ ಕುರಿತು ಖಚಿತಪಡಿಸಿಕೊಳ್ಳಬೇಕಿತ್ತು. ಒಮ್ಮೆ ಗಡಾಫಿ ಹೊರಬಂದ್ರೆ ಅವರ ಸುತ್ತಲೂ ಈ ಮಹಿಳಾ ಅಂಗರಕ್ಷಕರು ಇರ್ತಾ ಇದ್ರು. ಅವರ ನಡಿಗೆಯ ಮೇಲೆ ಗಮನವಿಟ್ಟಂತೆ ಅವರ ಸುತ್ತಲೂ ಏನೇನು ನಡೆಯುತ್ತಿದೆ, ಅನುಮಾನಾಸ್ಪದ ವ್ಯಕ್ತಿ ವಿಷಯಗಳು ಕಂಡರೆ ಕೂಡಲೇ ಈ ಲೇಡಿ ಕಮಾಂಡೋಗಳು ಅಲರ್ಟ್ ಆಗ್ತಾ ಇದ್ರು. ಇನ್ನು ಈ ಅಮೆಝೋನಿಯನ್ ಗಾರ್ಡ್ಗಳಿಗೆ ವಿಶೇಷವಾಗಿ ಗುರುತಿಸುವಂತೆ ಮಾಡುವ ವಿಶೇಷ ಸಮವಸ್ತ್ರಗಳು ಇರ್ತಾ ಇದ್ವು. ಅವುಗಳ ಮೂಲಕವೇ ಇವರು ಗಡಾಫಿಯ ಅಂಗರಕ್ಷಕರು ಅನ್ನೋದು ತಿಳಿಯುತ್ತಿತ್ತು. ವಿಚಿತ್ರ ಅಂದ್ರೆ ಕೆಲವೊಮ್ಮೆ ಈ ಲೇಡಿ ಸಿಂಗಂಗಳು ಲಿಪ್ ಸ್ಟಿಕ್ ಹಚ್ಚೋದು, ಹೈ ಹೀಲ್ಸ್ ಶೂಗಳನ್ನ ಧರಿಸೋದು ಮಾಡ್ತಾ ಇದ್ರು. ಇದು ನೋಡಲು ಒಂದು ರೀತಿ ಅಸಾಮಾನ್ಯವಾಗಿ ಕಾಣ್ತಾ ಇತ್ತು. ಇನ್ನು ಗಡಾಫಿಯ ಅಂಗರಕ್ಷಕರು ಅಂದ್ರೆ ಕೇವಲ ಸಮವಸ್ತ್ರ ಧರಿಸಿ ನಿಲ್ಲೋದಲ್ಲ, ಯಾವುದೇ ಸಮಯದಲ್ಲೂ ಎಂಥದ್ದೇ ಅಪಾಯವನ್ನ ಎದುರಿಸುವ ಛಾತಿ ಜಾಣ್ಮೆ ಇರಬೇಕಿತ್ತು. ಗಡಾಫಿಯ ಪ್ರಾಣ ರಕ್ಷಿಸಲು ಅವರು ಎಂತಹ ತ್ಯಾಗಕ್ಕೂ ಸಜ್ಜಾಗಿರುವಂತೆ ಅವರನ್ನ ತರಬೇತಿಗೊಳಿಸಲಾಗಿರುತ್ತಿತ್ತು. ಇನ್ನು ಕ್ರಾಂತಿಕಾರಿ ಸನ್ಯಾಸಿಗಳು ಕೇವಲ ಗಡಾಫಿಯ ಅಂಗರಕ್ಷಕರಾಗಿರಲಿಲ್ಲ, ಬದಲಾಗಿ ಗಡಾಫಿಯ ಆದರ್ಶಗಳ ಸಂಕೇತವೂ ಆಗಿದ್ದರು. ಮಹಿಳಾ ಸಮಾನತೆ, ಮಹಿಳಾ ಹಕ್ಕುಗಳ ಬಗ್ಗೆ ಗಡಾಫಿ ಹೊಂದಿದ್ದ ಆಲೋಚನೆಗಳು ಈ ಅಂಗರಕ್ಷಕರ ರೂಪದಲ್ಲಿದ್ದವು. ಗಡಾಫಿ ಆಡಳಿತದ ಸಮಯದಲ್ಲಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಮಹಿಳೆಯರು ಸೇನೆಗೆ ಸೇರಿಕೊಳ್ಳಲು ಅಥವಾ ಅಂಗರಕ್ಷಕರಾಗಲು ಸಾಧ್ಯವಿರಲಿಲ್ಲ. ಅಂತಹ ಸಮಯದಲ್ಲಿ ಮೊಹಮ್ಮದ್ ಗಡಾಫಿ ಈ ಕ್ರಾಂತಿಕಾರಿ ನಿರ್ಧಾರವನ್ನ ತೆಗೆದುಕೊಂಡಿದ್ದರು. ಈ ವೇಳೆ ಲಿಬಿಯಾದಲ್ಲಿ ಪುರುಷರು ಮಾಡಬಹುದಾದ ಯಾವುದೇ ಕೆಲಸವನ್ನ ಮಹಿಳೆಯರು ಸಹ ಮಾಡಬಹುದಿತ್ತು. ಅಡುಗೆ ಮಾಡುವ ಕೈ ಶಸ್ತ್ರವನ್ನ ಸಹ ಚಲಾಯಿಸಬಲ್ಲದು ಅನ್ನೋದನ್ನ ಗಡಾಫಿ ಅಂಗರಕ್ಷಕರ ಮೂಲಕ ತೋರಿಸಿಕೊಟ್ಟಿದ್ದರು. ನಿಮಗೆ ಗೊತ್ತಿರಲಿ, ಗಡಾಫಿಯ ಆಡಳಿತ ಹಾಗೂ ಅವರ ಕಾರ್ಯವೈಖರಿ ಬಗ್ಗೆ ಏನೇ ಟೀಕೆ ಟಿಪ್ಪಣಿಗಳಿರಲಿ, ಆದರೆ ಆತನ ಮಹಿಳಾ ಗಾರ್ಡ್ಸ್ ಪಡೆ ಬಹು ಜನಪ್ರಿಯವಾಗಿತ್ತು. ಹಲವು ರಾಷ್ಟ್ರಗಳಲ್ಲಿ ಈ ಅಮೆಝೋನಿಯನ್ ಗಾರ್ಡ್ನ ಕೆಲಸ ಕಂಡು ಅನೇಕರು ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದರು. ಮಹಿಳಾ ಸ್ವಾತಂತ್ರ್ಯ ಸಮಾನತೆ ಬಗ್ಗೆ ಮಾತನಾಡೋದೇ ದುಸ್ತರ ಎನಿಸುವ ಪ್ರದೇಶದಲ್ಲಿ ಗಡಾಫಿ ಮಹಿಳಾ ಅಂಗರಕ್ಷಕ ಪಡೆಯೊಂದಿಗೆ ವಿಭಿನ್ನವಾಗಿ ನಿಂತಿದ್ದರು. ಇನ್ನು ಈ ಮೊಹಮ್ಮದ್ ಗಡಾಫಿಯ ಅಮೆಝೋನಿಯನ್ ಗಾರ್ಡ್ಸ್ನಲ್ಲಿ ಫಾತಿಮಾ ಎನ್ನುವ ಅಂಗರಕ್ಷಕಿ ಇದ್ರು. ಇವರು ಗಡಾಫಿಯ ಅತ್ಯಂತ ವಿಶ್ವಾಸಾರ್ಹ ಗಾರ್ಡ್ಗಳಲ್ಲಿ ಒಬ್ಬರಾಗಿದ್ರು. ಫಾತಿಮಾ ಚಿಕ್ಕವರಿರುವಾಗಲೇ ಲಿಬಿಯಾ ಮಿಲಿಟರಿ ಅಕಾಡೆಮಿ ಸೇರಿದ್ದರು. ಮೊದಲಿನಿಂದಲೂ ಶಿಸ್ತು ಹಾಗೂ ಪರಿಶ್ರಮದ ವಿಚಾರದಲ್ಲಿ ಕಟ್ಟುನಿಟ್ಟಾಗಿದ್ದ ಫಾತಿಮಾ ಪದವಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದರು. ಫಾತಿಮಾ ಗಡಾಫಿ ಜೊತೆ ಬಹುತೇಕ ಪ್ರಯಾಣದಲ್ಲಿ ಜೊತೆಯಾಗಿರ್ತಾ ಇದ್ರು. ಗಡಾಫಿ ಪ್ರಪಂಚದ ಯಾವುದೇ ಮೂಲೆಗೂ ಹೋದ್ರೂ ಅವರೊಂದಿಗೆ ಫಾತಿಮಾ ಇರ್ತಾ ಇದ್ರು. ಅದು ರಹಸ್ಯ ಸಭೆಯಾಗಿರಲಿ, ಸಮಾರಂಭವಾಗಿರಲಿ ಅಥವಾ ವಿದೇಶಿ ಗಣ್ಯರ ಜೊತೆಗಿನ ಮೀಟಿಂಗ್ಗಳೇ ಆಗಿರಲಿ, ಗಡಾಫಿ ಹಿಂಬದಿ ಫಾತಿಮಾ ಇದ್ದೇ ಇರ್ತಾ ಇದ್ರು. ಗಡಾಫಿ ರಕ್ಷಣೆಗೆ ಅವಳು ಒಂದು ರೀತಿ 24x7 ಎನ್ನುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ವಿಶೇಷ ಅಂದರೆ ಫಾತಿಮಾ ಗಡಾಫಿಯ ಅಂಗರಕ್ಷಕರಷ್ಟೇ ಆಗಿರಲಿಲ್ಲ, ಲಿಬಿಯಾ ಮಹಿಳಾ ಹಕ್ಕುಗಳ ಸಂಘಟನಾಗಾರ್ತಿ ಕೂಡ ಆಗಿದ್ದರು. ಮಹಿಳಾ ಸಮಾನತೆ ಹಕ್ಕುಗಳ ಕುರಿತು ಮಾಧ್ಯಮಗಳಿಗೆ ಅವಳೇ ಮುಖಾಮುಖಿಯಾಗುತ್ತಿದ್ದಳು. ಗಡಾಫಿಗೆ ಅಂಗರಕ್ಷಕಿ ಆಗುವ ಯಾವುದೇ ಮಹಿಳೆಯರಿಗೆ ಹೇಗೆ ಅವಕಾಶಗಳು ತೆರೆಯಲ್ಪಡುತ್ತಿವೆ ಅನ್ನೋದನ್ನ ಫಾತಿಮಾ ತೋರಿಸಿಕೊಟ್ಟಿದ್ದಳು. ಸ್ನೇಹಿತರೆ, ಅಂದಿನ ಸಂದರ್ಭದಲ್ಲಿ ಮಹಿಳೆಯರು ಅಂಗರಕ್ಷಕರಾಗೋದು ಎಷ್ಟು ಕಠಿಣವಿತ್ತೋ ಹಾಗೆ ಸವಾಲುಗಳನ್ನ ಮೆಟ್ಟಿ ನಿಲ್ಲೋದು ಕೂಡ ಅಷ್ಟೇ ಕಠಿಣವಾಗಿತ್ತು. ಮೊದಲಿಗೆ ಲಿಬಿಯಾದಂತಹ ಸಂಪ್ರದಾಯವಾದಿ ಅರಬ್ ರಾಷ್ಟ್ರದಲ್ಲಿ ಮಹಿಳೆಯರು ಅಂಗರಕ್ಷಕರಾಗುವುದೇ ಪ್ರಮಾದ ಎನ್ನುವಂತಹ ಸ್ಥಿತಿ ಇತ್ತು. ಇದು ಮಹಿಳೆಯರು ಮಾಡುವ ಕೆಲಸವಲ್ಲ ಎನ್ನುವ ಧೋರಣೆ ಅಲ್ಲಿನ ಜನರಲ್ಲಿತ್ತು. ಅಂಗರಕ್ಷಕರು ಯಾವಾಗಲೂ ಸಾರ್ವಜನಿಕವಾಗಿ ನಕಾರಾತ್ಮಕ ಪ್ರತಿಕ್ರಿಯೆಗಳನ್ನೇ ಎದುರಿಸಬೇಕಿತ್ತು. ಇನ್ನು ಎರಡನೇದಾಗಿ ಕೆಲಸ ಬಹಳ ಅಪಾಯಕಾರಿಯಾಗಿತ್ತು. ಗಡಾಫಿಯನ್ನ ರಕ್ಷಿಸಲು ಪ್ರಾಣವನ್ನೇ ಒತ್ತೆ ಇಡಬೇಕಾದ ಪರಿಸ್ಥಿತಿ ಇತ್ತು. ಯಾವಾಗ ಎಲ್ಲಿಂದ ಬೆದರಿಕೆಗಳು ಬರುತ್ತವೆ ಅನ್ನೋದು ಸಹ ತಿಳಿಯುತ್ತಿರಲಿಲ್ಲ. ಹೀಗಾಗಿ ಈ ಬೆದರಿಕೆಗಳನ್ನ ಮೆಟ್ಟಿ ನಿಲ್ಲಬೇಕಿತ್ತು. ಇನ್ನು ಮೂರನೆಯ ಸವಾಲು, ಗಡಾಫಿ ಅಂಗರಕ್ಷಕ ಪಡೆಗೆ ಸೇರಿದವರಿಗೆ ವೈಯಕ್ತಿಕ ಬದುಕು ಅನ್ನೋದು ಇರ್ತಾ ಇರಲಿಲ್ಲ. ಸದಾ ಆಡಳಿತಗಾರನ ಭದ್ರತೆಗೆ ಅವರ ಸಮಯ ಮೀಸಲಾಗಿರ್ತಾ ಇತ್ತು. ಯಾವುದೇ ಸಮಯದಲ್ಲಿ ಕರೆ ಬಂದಾಗ ಎದ್ದು ನಿಲ್ಲಬೇಕಿತ್ತು. ಹೀಗಾಗಿ ಅವರು ಕುಟುಂಬ ಹೊಂದಲು ಸಾಧ್ಯವಾಗ್ತಾ ಇರಲಿಲ್ಲ. ಜೊತೆಗೆ ಕುಟುಂಬವಿದ್ರೂ ಅವರ ಜೊತೆ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ ಹಲವು ಸವಾಲುಗಳು ಗಡಾಫಿಯ ಮಹಿಳಾ ಬಾಡಿಗಾರ್ಡ್ಸ್ಗಳನ್ನ ಕಾಡುತ್ತಿದ್ದವು. ಹೀಗಿದ್ರೂ ಲಿಬಿಯಾ ಸರ್ವಾಧಿಕಾರಿಯ ಅಮೆಝೋನಿಯನ್ ಗಾರ್ಡ್ಸ್ ಪಡೆಗೆ ಸೇರಲು ಮಹಿಳೆಯರು ಇನ್ನಿಲ್ಲದಂತೆ ಬಯಸುತ್ತಿದ್ದರು. ಅವರ ಪ್ರಕಾರ ಮೊಹಮ್ಮದ್ ಗಡಾಫಿ ಹೆಣ್ಮಕ್ಕಳ ಲೈಫ್ ಬದಲಾವಣೆಗೆಂದೇ ಈ ಮಾತ್ರ ಸಹಾಯ ಮಾಡುತ್ತಿದ್ದರು ಅನ್ನೋದು ಮಹಿಳಾ ಅಂಗರಕ್ಷಕರ ನಂಬಿಕೆಯಾಗಿತ್ತು.
ಇನ್ನು ಅಮೆಜೋನಿಯನ್ ಗಾರ್ಡ್ಸ್ ಧರಿಸುತ್ತಿದ್ದ ಸಮವಸ್ತ್ರಗಳು ಸಹ ಚಿತ್ರ ವಿಚಿತ್ರವಾಗಿರುತ್ತಿದ್ದವು. ಕೆಲವೊಮ್ಮೆ ಮಾಮೂಲಿಯಂತೆ ಹಸಿರು ಮಿಲಿಟರಿ ದಿರಿಸಿನಲ್ಲಿ ಕಂಡುಬಂದರೆ ಕೆಲವೊಮ್ಮೆ ನೀಲಿ ಮಿಲಿಟರಿ ಡ್ರೆಸ್ನೊಂದಿಗೆ ತಲೆಗೆ ಹ್ಯಾಟ್ ಧರಿಸುತ್ತಿದ್ದರು. ಕೆಲವೊಮ್ಮೆ ವಿಶೇಷ ಸಂದರ್ಭದಲ್ಲಿ ಕೆಂಪು ಹಾಗೂ ಹಸಿರು ಸಮವಸ್ತ್ರದಲ್ಲಿ ಮಿಂಚ್ತಾ ಇದ್ರು. ಮತ್ತೆ ಕೆಲವೊಮ್ಮೆ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗಳಂತೆ ಕಪ್ಪು ಯೂನಿಫಾರ್ಮ್ನಲ್ಲಿ ಕಾಣಿಸ್ತಾ ಇದ್ರು. ಅವರ ಕಾಕಿ ಬಣ್ಣದ ಜಾಕೆಟ್ನಲ್ಲಿ ಗೋಲ್ಡನ್ ಕಲರ್ನ ಬಟನ್ಗಳಿರುತ್ತಿದ್ದವು. ಜೊತೆಗೆ ತುಟಿಗೆ ಲಿಪ್ಸ್ಟಿಕ್ ಕೂಡ ಹಾಕುತ್ತಿದ್ದರು. ಇದಲ್ಲದೆ ಹೈ ಹೀಲ್ಸ್ ಶೂ, ತಲೆಗೆ ಕೇಶ ವಿನ್ಯಾಸ ಹಾಗೂ ಮೇಕಪ್ ಕೂಡ ಮಾಡಿಕೊಳ್ಳಲು ಅವಕಾಶವಿತ್ತು. ಹೀಗಾಗಿ ಗಡಾಫಿ ಅಂಗರಕ್ಷಕರೆಂದರೆ ಒಂದು ರೀತಿ ಡಿಫರೆಂಟ್ ಲುಕ್ನಲ್ಲಿ ಪುರುಷ ಬಾಡಿಗಾರ್ಡ್ಸ್ಗಳಿಗಿಂತ ವಿಭಿನ್ನವಾಗಿ ಕಾಣುತ್ತಿದ್ದರು. ಅಷ್ಟಕ್ಕೂ ಅಂಗರಕ್ಷಕರ ಈ ಸಮವಸ್ತ್ರ ನೀತಿ, ಅವರ ಮೇಕಪ್ ಮಾಡಿಕೊಳ್ಳುವ ನಿರ್ಧಾರದ ಹಿಂದೆ ಖುದ್ದು ಗಡಾಫಿಯ ಸೂಚನೆ ಇರ್ತಾ ಇತ್ತು. ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಪ್ರತಿ ಗಾರ್ಡ್ ಕೂಡ ಸುಂದರವಾಗಿ ಆತ್ಮವಿಶ್ವಾಸದಿಂದ ಬಲಶಾಲಿಯಾಗಿ ಕಾಣಬೇಕು. ಅವಳು ಅಂಗರಕ್ಷಕಿ ಅನ್ನುವ ಕಾರಣಕ್ಕಾಗಿ ಸ್ತ್ರೀಯತ್ವದ ಸಹಜ ಸೌಂದರ್ಯವನ್ನ ಮರೆಮಾಚಬಾರದು ಅನ್ನೋದು ಗಡಾಫಿ ನಿಲುವಾಗಿತ್ತು. ಹೀಗಾಗಿ ಆತನ ಅಂಗರಕ್ಷಕಿಯರು ಶಿಸ್ತಿನ ಜೊತೆಗೆ ಸೌಂದರ್ಯಕ್ಕೂ ಆದ್ಯತೆ ನೀಡ್ತಾ ಇದ್ರು. ಇನ್ನು ಗಡಾಫಿ ಮಹಿಳಾ ಅಂಗರಕ್ಷಕಿಯರ ತಯಾರಿಕೆಗೆಂದೇ ಸ್ಥಾಪಿಸಿದ್ದ ಮಿಲಿಟರಿ ಅಕಾಡೆಮಿ ಬಹಳ ಸುಸಜ್ಜಿತವಾಗಿತ್ತು. ಲಿಬಿಯಾ ರಾಜಧಾನಿ ಟ್ರಿಪೋಲಿಯಲ್ಲಿದ್ದ ಈ ಅಕಾಡೆಮಿ ಕ್ಯಾಂಪಸ್ನಲ್ಲಿ ಟ್ರೈನಿಂಗ್ ನೀಡಲಾಗ್ತಾ ಇತ್ತು. ದೇಶದ ಯಾವುದೇ ಭಾಗದ ಮಹಿಳೆ ಈ ಶಾಲೆಗೆ ಪ್ರವೇಶ ಪಡೆಯಲು ಅರ್ಜಿ ಸಲ್ಲಿಸಬಹುದಿತ್ತು. ಹಾಗಂತ ಅರ್ಜಿ ಸಲ್ಲಿಸಿದವರನ್ನೆಲ್ಲ ಸೇರಿಸಿಕೊಳ್ತಾ ಇರಲಿಲ್ಲ. ವಿವಿಧ ಹಂತಗಳಲ್ಲಿ ಪರೀಕ್ಷೆ ನಡೆಸಿ ಅರ್ಹರನ್ನ ಮಾತ್ರ ಆಯ್ಕೆ ಮಾಡ್ತಾ ಇದ್ರು. ಇನ್ನು ಈ ಅಕಾಡೆಮಿ ಹಂತದಲ್ಲಿ ಈ ಮಹಿಳಾ ಪಟುಗಳಿಗೆ ಲಿಬಿಯಾ ಇತಿಹಾಸ, ಮಹಮ್ಮದ್ ಗಡಾಫಿಯ ವಿಚಾರಧಾರೆ, ನೆಲದ ಸಂಸ್ಕೃತಿಯನ್ನ ಹೇಳಿಕೊಡ್ತಾ ಇದ್ರು. ಅಲ್ಲದೆ ಸೈನಿಕ ಕಾರ್ಯಾಚರಣೆಗಳ ಬಗ್ಗೆ, ಭದ್ರತೆಯ ಬಗ್ಗೆ ಪ್ರಾಯೋಗಿಕ ಪಾಠಗಳಿಗೂ ಅವಕಾಶವಿರ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಶಸ್ತ್ರಾಸ್ತ್ರಗಳ ಬಳಕೆ ಕುರಿತು ಪ್ರಾಯೋಗಿಕ ಪಾಠದಲ್ಲಿ ಹೇಳಿಕೊಡ್ತಾ ಇದ್ರು. ಇನ್ನು ದೈಹಿಕ ಕ್ಷಮತೆಗಾಗಿ ಬಾಕ್ಸಿಂಗ್, ಕುಸ್ತಿ, ಯುದ್ಧ ಕಲೆಗಳನ್ನ ಹೇಳಿಕೊಡ್ತಾ ಇದ್ರು. ಅಲ್ಲದೆ ಅಕಾಡೆಮಿಯಲ್ಲಿರುವ ಮಹಿಳೆಯರು ಬಲುಬೇಗನೆ ಎದ್ದು ಕಸರತ್ತಿನಲ್ಲಿ ತೊಡಗಿಸಿಕೊಳ್ಳಬೇಕಿತ್ತು. ಆರ್ಮಿ ಅಕಾಡೆಮಿಗಳಲ್ಲಿ ಹೇಳಿಕೊಡುವಂತೆ ತೇಟ್ ಅದೇ ರೀತಿಯ ವಾತಾವರಣ ಈ ಗಡಾಫಿಯ ಅಂಗರಕ್ಷಕರ ಶಾಲೆಯಲ್ಲಿತ್ತು. ಸ್ನೇಹಿತರೆ, ಗಡಾಫಿ ಮಹಿಳಾ ಅಂಗರಕ್ಷಕರನ್ನ ಹೊಂದಲು ಅಸಲಿ ಕಾರಣ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನ ದಯಪಾಲಿಸೋದಾಗಿತ್ತು. ಸ್ತ್ರೀಯರು ಯಾವುದಕ್ಕೂ ಕಡಿಮೆ ಇಲ್ಲ, ಅವಳು ಕೇವಲ ಭೋಗದ ವಸ್ತುವಲ್ಲ, ಬದಲಾಗಿ ಅವಳಿಗೂ ಪುರುಷನಷ್ಟೇ ಹಕ್ಕು ಬಾಧ್ಯತೆಗಳಿವೆ ಅನ್ನೋದನ್ನ ತೋರಿಸಲು ಮಹಮ್ಮದ್ ಗಡಾಫಿ ಈ ಮಹಿಳಾ ಅಂಗರಕ್ಷಕ ಪಡೆಯನ್ನ ಸ್ಥಾಪಿಸಿದ್ದರು. 1969ರಲ್ಲಿ ಗಡಾಫಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಮಾಡಿದ ಮೊದಲ ಕೆಲಸವೆಂದರೆ ಹೆಣ್ಣು ಮಕ್ಕಳ ಶಾಲಾ ಶಿಕ್ಷಣದ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಿದ್ದು. ಅಂದು ಗಡಾಫಿ ತೆಗೆದುಕೊಂಡ ನಿರ್ಣಯದಿಂದಾಗಿ ಲಿಬಿಯಾದಲ್ಲಿ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಶಾಲಾ ಕಾಲೇಜು ಮೆಟ್ಟಿಲು ಹತ್ತುವಂತಾಗಿತ್ತು. ಇದು ಲಿಬಿಯಾದಲ್ಲಿ ದೊಡ್ಡ ಮಟ್ಟಿನ ಬದಲಾವಣೆಗೂ ಕೂಡ ಕಾರಣವಾಯಿತು. ಇನ್ನು ಗಡಾಫಿಯ ನಿರ್ಧಾರ ಲಿಬಿಯಾದಂತಹ ಸಂಪ್ರದಾಯವಾದಿ ರಾಷ್ಟ್ರದಲ್ಲಿ ಕೊಂಚ ಅಸಮಾಧಾನವನ್ನ ಕೂಡ ತರುತ್ತೆ. ಇದು ಒಂದು ರೀತಿಯಲ್ಲಿ ಗಡಾಫಿಯ ವೈರುಧ್ಯದ ನಡವಳಿಕೆಗೂ ಸಾಕ್ಷಿ ಒದಗಿಸಿತ್ತು. ತನ್ನನ್ನು ಉದಾರವಾದಿ ಎಂದು ತೋರಿಸಿಕೊಳ್ಳುತ್ತಿದ್ದ ಗಡಾಫಿ ತನ್ನ ಸರ್ವಾಧಿಕಾರತ್ವವನ್ನ ಇಂತಹ ಕೆಲಸಗಳ ಮೂಲಕ ಸಮರ್ಥನೆಗೆ ನಿಲ್ಲುತ್ತಿದ್ದ. ಇನ್ನು ಮೊಹಮ್ಮದ್ ಗಡಾಫಿಯ ಈ ಮಹಿಳಾ ಅಂಗರಕ್ಷಕ ಪಡೆ ಪ್ರಪಂಚದೆಲ್ಲೆಡೆ ಬಲು ಜನಪ್ರಿಯವಾಗುತ್ತೆ. ಗಡಾಫಿ ಅಂಗರಕ್ಷಕರನ್ನ ನೋಡಲೆಂದೇ ಜನರು ಮುಗಿಬೀಳ್ತಾ ಇದ್ರು. ಒಂದೊಮ್ಮೆ ಗಡಾಫಿ ಇಟಲಿ ಪ್ರವಾಸದಲ್ಲಿದ್ದಾಗ ಸಭೆಯೊಂದರಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಸಭಾ ಮಂಟಪದಲ್ಲಿದ್ದ ವ್ಯಕ್ತಿಯೊಬ್ಬ ಏಕಾಏಕಿ ಗಡಾಫಿಯ ಮೇಲೆ ಎರಗಲು ಯತ್ನಿಸ್ತಾನೆ. ಆಗ ಗಡಾಫಿಯ ಅಂಗರಕ್ಷಕರು ವಾಯುವೇಗದಲ್ಲಿ ಆತನನ್ನ ತಡೆದು ಆತ ಗಡಾಫಿಯ ಹತ್ರಕ್ಕೆ ಬರೋದಕ್ಕೆ ಕೂಡ ಬಿಡೋದಿಲ್ಲ. ಈ ಘಟನೆ ಅಂದಿನ ದಿನಗಳಲ್ಲಿ ದೊಡ್ಡ ಸುದ್ದಿಯಾಗುತ್ತೆ. ಹೀಗೆ ಗಡಾಫಿಯ ಲೇಡಿ ಕಮಾಂಡೋಗಳೆಂದರೆ ಅವರೊಂದು ರೀತಿ ಅಭೇದ್ಯ ಕೋಟೆಯಂತಿದ್ದರು. ಇನ್ನು ಗಡಾಫಿಯ ಫ್ರಾನ್ಸ್ ಭೇಟಿ ಈ ಅಮೆಜೋನಿಯನ್ ಗಾರ್ಡ್ಗಳಿಗೆ ಅಂತಾರಾಷ್ಟ್ರೀಯ ಪ್ರಚಾರ ತಂದುಕೊಡುತ್ತೆ. ಗಡಾಫಿ ಜೊತೆ ವರ್ಣರಂಜಿತ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡಿದ್ದ ಈ ಕ್ರಾಂತಿಕಾರಿ ಕಮಾಂಡೋಗಳು ಸುದ್ದಿ ಮಾಧ್ಯಮಗಳ ಮೂಲಕ ಜಗದ್ವಿಖ್ಯಾತಿಯಾದರು. ಗಡಾಫಿ ಜೊತೆ ಅವರು ನಡೆದುಕೊಂಡು ಬರುವ ರೀತಿ, ಅವರ ಭದ್ರತೆ ನೋಡಿಕೊಳ್ಳುವ ರೀತಿ, ಹೀಗೆ ಎಲ್ಲವೂ ಸಾರ್ವಜನಿಕರ ಗಮನ ಸೆಳೆದಿದ್ದವು. 2011ರ ಹೊತ್ತಿನಲ್ಲಿ ಲಿಬಿಯಾದಲ್ಲಿ ಸಂಘರ್ಷಗಳು ಶುರುವಾದವು. ಜನರು ಮೊಹಮ್ಮದ್ ಗಡಾಫಿ ಆಡಳಿತದ ವಿರುದ್ಧ ಬಂಡಾಯ ಎದ್ದರು. ಇಡೀ ರಾಷ್ಟ್ರ ಯುದ್ಧ ಸಂಘರ್ಷದ ಸ್ಥಿತಿಗೆ ತಲುಪಿತ್ತು. ನಿತ್ಯವೂ ಜನರು ಬೀದಿಗಿಳಿದು ಗಡಾಫಿಯ ಆಡಳಿತದ ಇತಿಶ್ರೀಗೆ ಹೋರಾಟ ಮಾಡ್ತಾ ಇದ್ರು. ಆದರೆ ಅಚ್ಚರಿ ಅಂದ್ರೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ಮಹಿಳಾ ಕಮಾಂಡೋಗಳು ತಮ್ಮ ಸ್ವಾಮಿ ನಿಷ್ಠೆ ಬಿಟ್ಟಿರಲಿಲ್ಲ. ಅಮೆಜಾನಿಯನ್ ಗಾರ್ಡ್ಸ್ ತಂಡ ತನ್ನ ಈ ಸಮಯದಲ್ಲೂ ಗಡಾಫಿಯ ರಕ್ಷಣೆಗೆ ನಿಂತಿತು.
ಆದರೆ ಸಂಘರ್ಷಗಳು ತಾರಕಕ್ಕೇರಿ ಅಕ್ಟೋಬರ್ 2011ರಂದು ಮೊಹಮ್ಮದ್ ಗಡಾಫಿಯನ್ನ ಬಂಡುಕೋರ ಗುಂಪುಗಳು ಹೊಡೆದು ಹಾಕಿದವು. ಆ ಮೂಲಕ 4 ದಶಕಗಳ ಕಾಲ ಲಿಬಿಯಾವನ್ನ ಆಳಿದ್ದ ಆಡಳಿತಗಾರ ಹತ್ಯೆಯಾಗುವ ಮೂಲಕ ಇತಿಹಾಸದ ಪುಟ ಸೇರಿದ. ಸ್ನೇಹಿತರೆ, ಗಡಾಫಿಯ ಹತ್ಯೆ ಬಳಿಕ ಆತನ ಈ ಮಹಿಳಾ ಕಮಾಂಡೋ ಪಡೆ ಏನಾಯಿತು ಅನ್ನೋದು ಯಾರಿಗೂ ತಿಳಿದಿಲ್ಲ. ಕೆಲವರು ಹೇಳುವ ಪ್ರಕಾರ ಅಮೆಜಾನಿಯನ್ ಗಾರ್ಡ್ಸ್ ಸದಸ್ಯರು ಗಡಾಫಿ ರಕ್ಷಣೆಗೆ ಕೊನೆ ಕ್ಷಣದವರೆಗೂ ಹೋರಾಡಿದ್ರು ಅಂತ ಹೇಳಿದ್ರೆ, ಇನ್ನು ಕೆಲವರು ಈ ಕ್ರಾಂತಿಕಾರಿ ಸನ್ಯಾಸಿ ಯೋಧರು ಪಲಾಯನಗೈದರು ಅಂತ ಹೇಳ್ತಾರೆ. ಸದ್ಯದ ಸಮಯದಲ್ಲಿ ಲಿಬಿಯಾದಲ್ಲಿ ಯಾವುದೇ ಮಹಿಳಾ ಪಡೆ ಅಸ್ತಿತ್ವದಲ್ಲಿಲ್ಲ. ಜೊತೆಗೆ ಅಮೆಜಾನಿಯನ್ ಗಾರ್ಡ್ ಟ್ರೈನಿಂಗ್ ಅಕಾಡೆಮಿ ಕೂಡ ಬಂದಾಗಿದೆ. ಹೀಗಿದ್ದರೂ ಈಗಲೂ ಲಿಬಿಯಾದಲ್ಲಿ ಈ ಮಹಿಳಾ ಕಮಾಂಡೋ ಪಡೆಯನ್ನ ಆಗಾಗ ನೆನಪಿಸಿಕೊಳ್ಳಲಾಗುತ್ತೆ. ತೀರಾ ಸಂಪ್ರದಾಯವಾದಿ ರಾಷ್ಟ್ರವೊಂದರಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಸರಿಸಮಾನವಾದ ಹಕ್ಕು ಅಧಿಕಾರ ನೀಡಿದ್ದನ್ನ ಈಗಲೂ ನೆನಪಿಸಿಕೊಳ್ಳಲಾಗುತ್ತೆ. ಸರ್ವಾಧಿಕಾರಿಯಾಗಿದ್ದ ಗಡಾಫಿಯ ಈ ನಿರ್ಧಾರದ ಬಗ್ಗೆ ಸಾಕಷ್ಟು ಜನರು ಪ್ರಗತಿದಾಯಕ ನಡೆ ಅಂತಲೇ ಶ್ಲಾಘಿಸಿದ್ದಾರೆ. ಮಹಿಳಾ ಪಡೆ ನೇಮಕ ಮಾಡಿಕೊಳ್ಳುವ ಮೂಲಕ ಗಡಾಫಿ ಮಹಿಳಾ ಸಶಕ್ತೀಕರಣ, ಸಾಮಾಜಿಕ ಲಿಂಗ ಸಮಾನತೆ ಹಾಗೂ ಸಾರ್ವತ್ರಿಕ ಬಲವರ್ಧನೆಯ ವಿಷಯಗಳನ್ನು ಬಹಳ ಶಕ್ತಿಶಾಲಿಯಾಗಿ ಜಗತ್ತಿಗೆ ತೋರಿಸಿದ್ದರು ಅಂತ ಹೊಗಳಲಾಗುತ್ತೆ. ಇನ್ನು ಗಡಾಫಿಯ ಈ ಅಮೆಜಾನಿಯನ್ ಗಾರ್ಡ್ ನೇಮಕವನ್ನ ಹೊಗಳಿದ್ದಷ್ಟೇ ಟೀಕಿಸುವವರು ಇದ್ದಾರೆ. ಅಸಲಿಗೆ ಗಡಾಫಿ ಅಂತಹ ಉದಾರವಾದಿಯಾಗಿರಲಿಲ್ಲ. ಆತ ತನ್ನನ್ನು ಸುಂದರಗೊಳಿಸಿಕೊಳ್ಳಲು, ತನ್ನ ಇರುವಿಕೆ ತೋರ್ಪಡಿಸಿಕೊಳ್ಳಲು, ಹೀಗೆ ಮಹಿಳಾ ಕಮಾಂಡೋಗಳ ಹೆಸರಿನಲ್ಲಿ ಹೆಂಗಳೆಯರನ್ನ ತನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಳ್ತಾ ಇದ್ದ ಎಂದು ಟೀಕಿಸಲಾಗಿದೆ. ಅಲ್ಲದೆ ಆತನೊಬ್ಬ ಹೆಣ್ಣು ಬಾಕನಾಗಿದ್ದ. ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಆತ ಸೇವೆಯ ಹೆಸರಿನಲ್ಲಿ ಭೋಗಿಸಿದ್ದ ಎನ್ನುವ ಆರೋಪವು ಮೊಹಮ್ಮದ್ ಗಡಾಫಿಯ ಮೇಲಿದೆ. ಸ್ನೇಹಿತರೆ, ವೈರುಧ್ಯ ಅಂದರೆ ಗಡಾಫಿ ಆಡಳಿತ ಅಂತ್ಯವಾಗಿ 14 ವರ್ಷ ಸಂದರೂ ಈಗಲೂ ಲಿಬಿಯಾದಲ್ಲಿ ಮಹಿಳೆಯರು ಸಮಾನತೆಗಾಗಿ, ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ. ಆದರೆ ಅಂದು ಈ ಕಮಾಂಡೋಗಳು ಅದೇ ಹಕ್ಕಿನ ಹೋರಾಟದ ಭಾಗವಾಗಿದ್ದರು. ಗಮನಿಸಬೇಕಾದ ಸಂಗತಿ ಅಂದರೆ ಇಂದು ವಿಶ್ವದ ಬಹುತೇಕ ರಾಷ್ಟ್ರಗಳು ಮಹಿಳಾ ಕಮಾಂಡೋ ಪಡೆಗಳನ್ನ, ಲೇಡಿ ವಿಂಗ್ಗಳನ್ನ ಹೊಂದಿದೆ. ಅದರಲ್ಲೇನೋ ವಿಶೇಷವಿಲ್ಲ. ಗಂಡು ಮಕ್ಕಳಿಗೆ ಸರಿಸಮಾನವಾದ ಹೆಣ್ಣು ಮಕ್ಕಳು ತಮ್ಮ ದೇಶಗಳ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಸ್ರೇಲ್, ಅಮೆರಿಕ, ಬ್ರಿಟನ್, ರಷ್ಯಾ ಹಾಗೂ ಭಾರತದಂತಹ ಅನೇಕ ರಾಷ್ಟ್ರಗಳ ಸೇನೆಯಲ್ಲಿ ಮಹಿಳಾ ಬೆಟಾಲಿಯನ್ಗಳಿವೆ. ಆದರೆ ಗಡಾಫಿಯ ಕಮಾಂಡೋ ಪಡೆ ಮಾತ್ರ ಒಂದು ರೀತಿಯಲ್ಲಿ ಅಸಾಮಾನ್ಯವಾಗಿ, ಅಸಹಜವಾಗಿಯೇ ಕಂಡುಬರುತ್ತಿತ್ತು. ಇದಕ್ಕೆ ಕಾರಣ ಮಧ್ಯಪ್ರಾಚ್ಯದ ಯಾವುದೇ ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಸೈನ್ಯಕ್ಕೆ ಸೇರುವ ಅವಕಾಶವಿರಲಿಲ್ಲ. ಇಂದಿನ ದಿನಮಾನಗಳಲ್ಲೂ ಈ ಮಧ್ಯಪ್ರಾಚ್ಯದಲ್ಲಿ ಮಹಿಳೆಯರೆಂದರೆ ಕೇವಲ ಹೆರುವ ಯಂತ್ರ ಎನ್ನುವ ರೀತಿಯೇ ಉಪಚರಿಸಲಾಗುತ್ತದೆ. ಹೀಗಾಗಿ ಗಡಾಫಿಯ ಮಹಿಳಾ ಅಂಗರಕ್ಷಕಿಯರ ತಂಡ ಗಮನ ಸೆಳೆಯುತ್ತದೆ. ಅರ್ಥ ಮಾಡಿಕೊಳ್ಬೇಕಾಗಿರುವ ಸಂಗತಿ ಅಂದರೆ ಗಡಾಫಿ ತನ್ನ ರಕ್ಷಣೆಗೆ ಮಹಿಳಾ ಕಮಾಂಡೋಗಳನ್ನು ನೇಮಿಸಿಕೊಂಡಿದ್ದು ಅಂದು ಇಡೀ ಲಿಬಿಯನ್ ಸಮಾಜದ ಮೇಲೆ ಪರಿಣಾಮ ಬೀರುವಂತಾಗಿತ್ತು. ಕನಿಷ್ಠ ಅವರ ಮಾನಸಿಕತೆ ಬದಲಾಯಿಸುವ ನಿಟ್ಟಿನಲ್ಲಿ ಇದು ಕೆಲಸ ಮಾಡಿತ್ತು. ಅಲ್ಲದೆ ಸಮಾಜದ ಭಿನ್ನ ಕ್ಷೇತ್ರಗಳಲ್ಲಿ ಸ್ತ್ರೀಯರು ತೊಡಗಿಸಿಕೊಳ್ಳುವಂತಹ ಸ್ಫೂರ್ತಿಯನ್ನ ಇದು ನೀಡಿತ್ತು. ಅಲ್ಲದೆ ಇಂದು ಸಹ ಲಿಬಿಯಾದಲ್ಲಿ ಮಹಿಳಾ ಸಶಕ್ತೀಕರಣದ ಹೋರಾಟ ತಾರಕಕ್ಕೇರುವಲ್ಲಿ ಈ ಕಮಾಂಡೋ ಪಡೆಗಳ ಪಾತ್ರವನ್ನ ಅಲ್ಲಗಳೆಯುವಂತಿಲ್ಲ. ಹೀಗಾಗಿಯೇ ಗಡಾಫಿಯ ಅಂಗರಕ್ಷಣಾ ಪಡೆ ವಿಶಿಷ್ಟವಾಗಿ ನಿಲ್ಲುತ್ತದೆ. ಸ್ನೇಹಿತರೆ, ಮೊಹಮ್ಮದ್ ಗಡಾಫಿಯ ಸರ್ವಾಧಿಕಾರ, ಆತನ ವಿಲಕ್ಷಣ ಆಡಳಿತದ ಕುರಿತು ಟೀಕೆ, ಟಿಪ್ಪಣಿ, ಆರೋಪಗಳು ಏನೇ ಇರಲಿ, ಆತ ಮಹಿಳಾ ಅಂಗರಕ್ಷಕ ಪಡೆಯನ್ನ ಸ್ಥಾಪಿಸಿದ್ದು ಮಾತ್ರ ಈಗಲೂ ಗಮನ ಸೆಳೆಯುತ್ತಿದೆ. ಜೊತೆಗೆ ಸಂಪ್ರದಾಯವಾಗಿದ್ದುಕೊಂಡೇ ಹೆಂಗಳೆಯರ ವಿಚಾರದಲ್ಲಿ ತುಸು ಉದಾರವಾಗಿದ್ದ ಆತನ ಗುಣ ವೈರುಧ್ಯಗಳನ್ನು ಸಹ ಎತ್ತಿ ತೋರಿಸುತ್ತದೆ. ಗಡಾಫಿಯ ಈ ಅಂಗರಕ್ಷಕ ಪಡೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.